ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಕೊನೆಗೂ ಎಚ್.ಡಿ. ರೇವಣ್ಣ ಅವರ ಬಂಧನ ಆಗಿದೆ. ಎಸ್ಐಟಿ ಅಧಿಕಾರಿಗಳು ಎಚ್.ಡಿ. ರೇವಣ್ಣ ಅವರನ್ನ ಸಿಐಡಿ ಕಚೇರಿಗೆ ಕರ್ಕೊಂಡು ಹೋಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇನ್ನು ರಾತ್ರಿ ಪೂರ್ತಿ ಸಿಐಡಿ ಕಚೇರಿಯಲ್ಲೇ ರೇವಣ್ಣ ಅವರು ಇರ್ತಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ ಹಾಸಿಗೆ ಹಾಗೂ ಬೆಡ್ಶೀಟ್ ಎಲ್ಲವನ್ನ ಕೂಡ ಅಧಿಕಾರಿಗಳು ತರಿಸ್ಕೊಂಡಿದ್ದಾರೆ. ನಾಳೆ ಸಂಜೆ ನ್ಯಾಯಾಧೀಶರ ಮುಂದೆ ಎಸ್ಐಟಿ ಹಾಜರುಪಡಿಸುವ ಸಾಧ್ಯತೆ ಕೂಡ ಇದೆ. ಬೆಳಿಗ್ಗೆ ವಿಚಾರಣೆ ಮಾಡಿ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರಬಹುದು. ಈಗ ಸಾಮಾನ್ಯವಾಗಿ ಇವತ್ತು ಹೆಂಗೆ ಅಂತಂದ್ರೆ 24 ಅವರ್ಸ್ ಒಳಗಡೆ ನ್ಯಾಯಾಧೀಶರ ಮುಂದೆ ನಿಲ್ಲಿಸಲೇಬೇಕಾಗುತ್ತೆ. ಅವ್ರು ಏನ್ ಪ್ರಶ್ನೆ ಕೇಳ್ತಾರೆ ಎಲ್ಲಾ ಪ್ರಶ್ನೆಗೂ ರೇವಣ್ಣ ಅವ್ರು ಉತ್ತರ ಕೊಡ್ಲೇಬೇಕಾಗುತ್ತೆ. ಈಗ 6:15 ಅರೆಸ್ಟ್ ಆಗಿರೋದ್ರಿಂದ ನಾಳೆ ಸಂಜೆ 6:15 ತನಕನೂ ಕೂಡ ಸಮಯಾವಕಾಶ ಇರುತ್ತೆ. ಎಸ್, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಇವತ್ತು ಓವರ್ ನೈಟ್ ಅಲ್ಲೇ ಇರ್ತಾರೆ ಅನ್ನೋ ಪ್ರಶ್ನೆ ಮಾಹಿತಿ ಕೂಡ ಸದ್ಯಕ್ಕೆ ಸಿಗ್ತಾ ಇದೆ. ಅಂದ್ರೆ ವಿಚಾರಣೆ ಏನಾದ್ರೂ ಇವಾಗ್ಲೇ ಆಗತ್ತಾ ಅಥವಾ ನೈಟ್ ಪೂರ್ತಿ ಏನಾದ್ರೂ ಅವ್ರಿಗೆ ರೆಸ್ಟ್ ಕೊಡೋ ಕೆಲಸ ಏನಾದ್ರೂ ಅಧಿಕಾರಿಗಳು ಮಾಡ್ತಾರಾ, ಏನಂತ ಅಪ್ಡೇಟ್? ಚೆನ್ನೈ ಈಗಾಗಲೇ ಸಿಐಡಿ ಕಚೇರಿಗೆ ರೇವಣ್ಣರನ್ನ ಕರೆ ತಂದಿದ್ದಾರೆ. ಇವತ್ತು ಸಾಧ್ಯವಾದ್ರೆ ಒಂದಿಷ್ಟು ಮಾಹಿತಿಯನ್ನ ಕಲೆ ಹಾಕುವಂತಹ ಪ್ರಯತ್ನಗಳು ಕೂಡ ಆಗುತ್ತೆ. ಈಗಾಗಲೇ ಈಗ ಸಂತ್ರಸ್ತೆ ಮೇಯರನ್ನ ಕೂಡ ಇಲ್ಲಿಗೆ ಕರೆದುಕೊಂಡು ಬರಲಾಗಿದೆ. ಸೊ ಅವರನ್ನು ಕೂಡ ಅಂದರೆ ಮತ್ತೆ ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಆದರೆ ರೇವಣ್ಣ ಅವರನ್ನ ಈಗ ಒಂದಿಷ್ಟು ಅಧಿಕಾರಿಗಳು ಅವರ ಹತ್ರ ಒಂದಿಷ್ಟು ಮಾಹಿತಿಯನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ನಾಳೆ ಏನು ಸಂಜೆ 6 ಗಂಟೆ ತನಕಲೂ ಕೂಡ ಏನು ಅಧಿಕಾರಿಗಳ ವಶದಲ್ಲೇ ಇರ್ತಾರೆ. ಅಲ್ಲಿಯೇ ತನಕಲೂ ಕೂಡ ಅವರು ವಿಚಾರಣೆಯನ್ನು ನಡೆಸ್ಬೋದು. ಆ ನಂತರ ಏನು ಕೋರ್ಟ್ ನ್ಯಾಯಾಧೀಶರ ಮುಂದೆ ಕರ್ಕೊಂಡು ಹೋಗ್ಬೋದು ಅಥವಾ ಫಸ್ಟ್ ಹಾಫಲ್ಲೇ ಅವರ ವಿಚಾರಣೆ ಮುಗಿಸಿ ನೇರವಾಗಿ ಏನು ನ್ಯಾಯಾಧೀಶರ ಮುಂದೆ ಕೂಡ ಹಾಜರುಪಡಿಸುವಂತಹ ಆಪ್ಷನ್ ಕೂಡ ಇದೆ. ಆದರೆ ಫಸ್ಟ್ ಹಾಫಲ್ಲೇ ಇದನ್ನು ಮುಗಿಸ್ತಾರ ಅಥವಾ ಸಂಜೆ ತನಕಲೂ ಕೂಡ ವಿಚಾರಣೆ ನಡೆಸ್ತಾರ ಅನ್ನುವಂಥದ್ದನ್ನು ಅಧಿಕಾರಿಗಳು ಇನ್ನು ಯಾವುದೂ ಕೂಡ ಪ್ಲಾನ್ ಮಾಡ್ಕೊಂಡಿಲ್ಲ. ಅಂದರೆ ನಾಳೆ ಹೇಗೆ ಸ್ಪಂದಿಸ್ತಾರೆ, ವಿಚಾರಣೆಗೆ ಸ್ಪಂದಿಸ್ತಾರ ಇಲ್ವಾ, ಕೇಳಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸ್ತಾರ ಇಲ್ವಾ ಅನ್ನೋಂಥದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು ಈಗಾಗಲೇ ಬೋರಿಂಗ್ ಹಾಸ್ಪಿಟಲಲ್ಲಿ ಕೂಡ ಎಲ್ಲ ಮೆಡಿಕಲ್ ಚೆಕಪ್ ಕೂಡ ಆಗಿದೆ, ಎಲ್ಲ ರೀತಿಯ ಚೆಕಪ್ಗಳು ಕೂಡ ಆಗಿದೆ, ಎಲ್ಲ ಆರೋಗ್ಯ ಕೂಡ ಸ್ಥಿರವಾಗಿದೆ ಅನ್ನುವಂಥ ಮಾಹಿತಿಯನ್ನು ಕೊಡಲಾಗಿದೆ. ಆದರೆ ECG ರಿಪೋರ್ಟಲ್ಲಿ ಒಂದಿಷ್ಟು ವ್ಯತ್ಯಾಸಗಳು ಕಂಡು ಬಂದಿದೆ. ಸೊ ಹೀಗಾಗಿ ನಾಳೆ ಕಾರ್ಡಿಯಾಲಜಿಸ್ಟ್ ಅವರ ಒಪಿನಿಯನನ್ನು ತೆಗೆದುಕೊಳ್ತಾರೆ. ಅವರ ಒಪಿನಿಯನ್ ಆಧಾರದ ಮೇಲೆ ವಿಚಾರಣೆಯ ತೀವ್ರತೆಯನ್ನು ಹೆಚ್ಚು ಮಾಡಬೇಕಾ, ಸಾಧಾರಣಕ್ಕೆ ಹೋಗಬೇಕಾ ಅನ್ನುವಂಥದ್ದನ್ನು ಕೂಡ ಅಧಿಕಾರಿಗಳು ನಿರ್ಧಾರ ಮಾಡ್ತಾರೆ. ಸದ್ಯ CID ಕಚೇರಿಗೆ ರೇವಣ್ಣರನ್ನ ಕರೆ ತಂದಿದ್ದಾರೆ.